ನಾವು ಟ್ರಿಪ್ಪಿಗೆ ಹೋಗೋಕ್ಕಿಂತ ಮೊದಲು ಸ್ಟ್ರೇಂಜರ್ಸ್ ಆಗಿನೇ ಹೋದ್ವಿ. ಬಟ್ ಟ್ರಿಪ್ ಮುಗಿಯೋದ್ರೊಳಗಡೆ ಫ್ಯಾಮಿಲಿ ಮೆಂಬರ್ಸೇ ಆಗೋದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇದು ನಮ್ಮ ಟ್ರಿಪ್ಪಿನ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಇನ್ನು ನಾನು ನೆನ್ನೆ ವ್ಲಾಗಲ್ಲಿ ಹೇಳ್ದಂಗೆ ನಾವು ದಕ್ಷಿಣ ಕಾಶಿಲಿ ಶಿವಪ್ಪನ ದರ್ಶನ ಮಾಡಿಕೊಂಡು ಹಾಗೆ ಬರ್ತಾ ಕಲ್ಲಂಗಡಿ ಹಣ್ಣ ತಿನ್ಕೊಂಡು ನಾವು ನೆಕ್ಸ್ಟ್ ಬಸ್ ಹತ್ಕೊಂಡು ಬಂದಿದ್ದೆ ಬಾದಾಮಿಲಿ ಗುಹೆ ದೇವಾಲಯ ಇದೆಯಲ್ಲ ಅದನ್ನು ನೋಡೋಣ ಅಂತ ಬಂದ್ವಿ. ಆಲ್ರೆಡಿ ನಾವು ಹೋಗೋದ್ರೊಳಗಡೆ ಟೈಮ್ ಆಗಿತ್ತು, ಇನ್ನೇನು ಕ್ಲೋಸಿಂಗ್ ಟೈಮ್ ಕೂಡ ಆಗಿತ್ತು. ಬೆಳಗ್ಗೆಯಿಂದ ಓಡಾಡಿ ಆಲ್ರೆಡಿ ಎಲ್ಲರೂ ಕೂಡ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಮೆಟ್ಲತ್ಕೊಂಡು ಗುಹೆ ಒಳಗಡೆ ಹೋಗೋ ಪೇಷನ್ಸ್ ಯಾರಿಗೂ ಇರಲಿಲ್ಲ. ಸೊ ಹಾಗಾಗಿ ದೂರದಲ್ಲೇ ನಿಂತ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಅಲ್ಲಿ ಎಲ್ಲ ನೋಡಿಕೊಂಡು ಮತ್ತೆ ಬರ್ತಾ ಹಾಗೆ ಸ್ಟ್ರಾಂಗ್ ಕಾಫಿನ ಕುಡ್ಕೊಂಡು ಮತ್ತೆ ಬಸ್ ಹತ್ರ ಬಂದು ನಾವು ನೆಕ್ಸ್ಟ್ ಹೊರಟಿದ್ದೆ ಬನಶಂಕರಿ ದೇವಸ್ಥಾನದ ಹತ್ರ. ಅಲ್ಲಿಗೆ ಬರೋದ್ರೊಳಗಡೆ ಆಲ್ಮೋಸ್ಟ್ ನೈಟೇ ಆಗೋಗ್ಬಿಟ್ಟಿತ್ತು. ಹಾಗೆ ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಇಲ್ಲಿ ಜಾತ್ರೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಜನ ಅನಿಸ್ಲಿಲ್ಲ, ಬಟ್ ಒಳಗಡೆ ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಜನಗಳಿದ್ರು. ಯಾರು ಎಲ್ಲೆಲ್ಲಿ ಕಳ್ದೋಗ್ತೀವಿ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಂಗೂ ಹಿಂಗೂ ಜನಗಳ ಮಧ್ಯ ನುಸ್ತಾಡ್ಕೊಂತ ದೇವಸ್ಥಾನ ಬಂದು ತಲುಪಿ ಅಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು. ದರ್ಶನ ಮಾಡೋಣ ಅಂದ್ರೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಸೊ ಹಾಗಾಗಿ ನಾವೇನ್ ದರ್ಶನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಹೊರಗಡೆಯಿಂದಾನೆ ಕೈ ಮುಕ್ಕೊಂಡು ಗೂಗಲ್ ಅಲ್ಲೇ ತಾಯಿ ಫೋಟೋ ಓಪನ್ ಮಾಡ್ಕೊಂಡು ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಬಸ್ ಕಡೆ ಹೊರಟಿದ್ದಾಯ್ತು. ಇನ್ನು ಬಸ್ ಹತ್ರ ಬಂದ್ಮೇಲೆ ಮೊನ್ನೆಯಿಂದ ರೀಲ್ಸ್ ಮಾಡೋಣ ಅಂತ ಅನ್ಕೊಂತಾ ಇದ್ವಿ. ಸೊ ಫೈನಲಿ ರೀಲ್ಸ್ ಮಾಡ್ಕೊಂಡು ಹಂಗೆ ದಾರಿಲಿ ಬರ್ತಾ ಒಂದ್ ಪ್ಲೇಸ್ ಅಲ್ಲಿ ಅಡ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ಮೊದ್ಲೇ ಪ್ಲಾನ್ ಮಾಡ್ಕೊಂಡಿದ್ವಿ ಅಡ್ಗೆಗೆ ಏನು ಅಂತ. ಉಪ್ಪಿಟ್ಟು ಹಾಗೆ ಬೋಂಡ ಮಾಡ್ತಾ ಇದ್ವಿ. ಎಲ್ರು ಕೂಡ ನಮ್ದು ಒಂದ್ ಕೈ ಇರ್ಲಿ ಅಂತ ಅಡ್ಗೆಗೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂತಾ ಇದ್ವಿ. ಇನ್ನು ನಾನು ಮೊದಲನೇ ವ್ಲಾಗ್ ಅಲ್ಲೇ ಹೇಳಿದ್ದೆ ನಾವು ಹೋಗ್ತಾ ಇರೋದು ಶಶಿ ಅಣ್ಣ ಅವ್ರ ಫ್ಯಾಮಿಲಿ ಜೊತೆ. ನಾವು ಎಂಟ್ರಿ ಆದಾಗ ಫುಲ್ ಸ್ಟ್ರೇಂಜರ್ ಅಂತಾನೆ ಅನ್ಕೊಳ್ಳಿ. ಆಲ್ಮೋಸ್ಟ್ ಅವ್ರಗಳಿಗೆ ನಾವು ಸ್ವಲ್ಪ ಪರಿಚಯ ಇದ್ವಿ ವ್ಲಾಗ್ಸ್ಗಳೆಲ್ಲ ನೋಡಿ. ನಮಗೆ ಶಶಿ ಅಣ್ಣ ಬಿಟ್ರೆ ಇನ್ ಯಾರು ಗೊತ್ತಿರಲಿಲ್ಲ. ಸೊ ನಾವು ಹೋಗ್ಬೇಕಾದ್ರೆ ಸ್ಟ್ರೇಂಜರ್ಸ್ ಆಗಿನೇ ಹೋಗಿದ್ವಿ. ಬಟ್ ಟ್ರಿಪ್ ಇಂದ ರಿಟರ್ನ್ ಆಗೋ ಅಷ್ಟರೊಳಗಡೆ ಅವ್ರ ಜೊತೆ ಮಿಂಗಲ್ ಆಗಿ ನಾವು ಕೂಡ ಫ್ಯಾಮಿಲಿ ಮೆಂಬರ್ಸೇ ಆಗೋಗಿದ್ವಿ. ಅಲ್ಲಿದ್ದ ಫ್ಯಾಮಿಲಿ ಮೆಂಬರ್ಸ್ಗಳು ಅಷ್ಟೇನೆ. ನಾವು ಹೊರಗಡೆಯವರು ಅಂತ ಸ್ವಲ್ಪನೂ ಟ್ರೀಟ್ ಮಾಡಲಿಲ್ಲ. ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿಸಿ ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ನಮ್ಗಳ ಜೊತೆ ಹೊಂದ್ಕೊಂಡ್ರು. ಸೊ ಹಾಗಾಗಿ ನಮ್ಗೆಲ್ಲೂ ಕೂಡ ಟ್ರಿಪ್ಪು ಸ್ವಲ್ಪನೂ ಬೋರ್ ಅನ್ನಿಸ್ಲಿಲ್ಲ. ಟ್ರಿಪ್ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಯಾವ ಲೆವೆಲ್ಗೆ ಅಂದರೆ ಇನ್ನೂ ಒಂದು ದಿವಸ ಟ್ರಿಪ್ ಎಕ್ಸ್ಟೆಂಡ್ ಆಗಿದ್ರೆ ಚೆನ್ನಾಗಿರೋದು ಅನ್ನೋ ಲೆವೆಲ್ಗೆ. ಬಟ್ ಏನು ಮಾಡೋದು, ಪ್ಲಾನ್ ಮಾಡಿದ ಪ್ರಕಾರ ಸೋಮವಾರ ಬೆಳಗ್ಗೆ ನಾವು ನಮ್ಮ ಊರಿಗೆ ಬಂದು ತಲುಪಿದ್ದಾಯಿತು. ಇಷ್ಟು ನಮ್ಮ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.